It's Selena, welcome back to my kitchen. Hi, it's Selena, welcome back to my kitchen. I think it's been a long time that I have cooked in my kitchen since March. Ade last time I cooked madle. So finally I have decided to cook something in my kitchen because naale Nagara Panchami idiyalva. So Nagara Panchamili nam kade ಏನು ಸ್ಪೆಷಲ್ ಅಂದ್ರೆ ಇದು ಅರಿಶಿನ ಎಲೆ ಟರ್ಮರಿಕ್ ಲೀವ್ಸ್. ಸೊ ಇದರಲ್ಲಿ ನಾವು ಕಡುಬು ಮಾಡ್ತೀವಿ. ಅದೇ ತುಂಬಾ ಸ್ಪೆಷಲ್. ಅಂದ್ರೆ ನಾಗರ ಪಂಚಮಿ ಸ್ಪೆಷಲ್. ಅದೇ ನಾಗರ ಪಂಚಮಿ ಪೂಜೆ ಆದ್ಮೇಲೆ ಈ ಕಡುಬು ಎಲ್ಲರ ಮನೆಯಲ್ಲೂ ಡೆಫಿನೆಟ್ಲಿ ಮಾಡಿರ್ತೀವಿ. ಎಲ್ಲರ ಮನೆಯಲ್ಲೂ ಅರಿಶಿನ ಗಿಡ ಇದ್ದೇ ಇರುತ್ತೆ. ನಮ್ಮ ಕಡೆ ಸಪೋಸ್ ಇರ್ಲಿಲ್ಲ ಅಂದ್ರೂ ಸಹ ಆ ಕಡೆ ಈ ಕಡೆ ಮನೆ ಯಾರ ಮೇಲಿದೆ ಅಲ್ಲಿ ಮೊದಲೇ ಬುಕ್ ಮಾಡಿರ್ತಾರೆ, ನಂಗೆ 30 ಎಲೆ ಬೇಕು 40 ಎಲೆ ಬೇಕು ಅಂತ. ಸೊ 100% ನಾವು ಕುಕ್ ಮಾಡೇ ಮಾಡ್ತೀವಿ. ಆಕ್ಚುಲಿ ನಾನು ಅರಿಶಿನ ಕಡುಬು ಮಾಡ್ತಿದ್ದೆ ಫಸ್ಟ್. ಅಂದ್ರೆ ನಾನು ಮಾಡಿದ್ರೆ ತಿಂತ ಇದ್ದೆ, ಬಟ್ ನಾನಾಗಿ ಯಾವತ್ತೂ ಮಾಡಿಲ್ಲ. ಸೊ ದಟ್ಸ್ ದ ರೀಸನ್ ಐ ಥಾಟ್ ಆಫ್ ಲೆಟ್ಸ್ ಮೇಕ್ ವ್ಲಾಗ್. ಸೊ ಓಕೆ, ನೌ ಲೆಟ್ಸ್ ಗೆಟ್ ಇನ್ ಟು ವಾಟ್ ವಿ ಆರ್ ಸಪೋಸ್ ಟು ಕುಕ್. ಐ ಫೀಲ್ ಲೈಕ್ ಇಟ್ಸ್ ಬೆಟರ್ ಟಾಕ್ ಲೆಸ್ ಅಂಡ್ ಫೋಕಸ್ ಆನ್ ವಾಟ್ ವಿ ಆರ್ ಡೂಯಿಂಗ್. ಸೊ ಸಾರಿ. ಅಂಡ್ ನಾವು ಈ ಕಡುಬು ಮಾಡಲಿಕ್ಕೆ ನಮಗೆ ಮೇನ್ಲಿ ಬೇಕು ಅರಿಶಿನ ಎಲೆ ಅಂಡ್ ಅಕ್ಕಿ ಹಿಟ್ಟು ಅಂಡ್ ಕೊಬ್ಬರಿ, ಅದು ಸ್ಟಫ್ ಒಳಗಡೆ ಹಾಕ್ಬೇಕಲ್ಲ, ಏನು ಹೂರಣ, ಅದು ಮಾಡಲಿಕ್ಕೆ ಎಳ್ಳು ಅಂಡ್ ಇದು ಮತ್ತೆ ಬೆಲ್ಲ ಬೇಕು. ಸೊ ನನ್ನ ಹತ್ರ ಬೆಲ್ಲ ಪೌಡರ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ನೀಟಾಗಿ ಎಲೆನ ತೊಳೆದು ಒರೆಸಿ ಇಟ್ಕೋಬೇಕು. ಸೊ ನೋಡಿ, ಇಷ್ಟು ಎಲೆಗೆ 60 rupees ಫ್ರೀಯಲ್ಲೇ ಸಿಗ್ತದೆ ಊರಲ್ಲಿ. ಇಲ್ಲಿ 60 rupees ಕೊಟ್ಟು ನಾನು ತೊಗೊಂಡು ಬಂದಿದ್ದೀನಿ, ಬಟ್ ಇಟ್ಸ್ ಓಕೆ, ನಾವು ತಿನ್ಬೇಕಂದ್ರೆ ಮಾಡಲೇಬೇಕು. ಸೊ ಇದರಲ್ಲೆಲ್ಲ ಮಣ್ಣೆಲ್ಲ ಇರ್ತದಲ್ಲ, ಇದನ್ನೆಲ್ಲ ಕ್ಲೀನಾಗಿ ತೊಳೆದು ನೋಡಿ ಈ ಥರ ಇರ್ತದೆ, ಅದನ್ನೆಲ್ಲ ಕ್ಲೀನಾಗಿ ತೊಳೆದು ನಾವು ಒರೆಸಿ ಇಟ್ಕೊಳ್ಳುವ. ಫಸ್ಟ್ ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ಇಡುವ. ಸೊ ಆಮೇಲೆ ಮತ್ತೆ ನಾವು ಹೋರಣನ ಇವಾಗಲೇ ಫಸ್ಟ್ ರೆಡಿ ಮಾಡೋದು. ಆಮೇಲೆ ಅಕ್ಕಿ ಹಿಟ್ಟನ್ನು ಬೇಯಿಸೋದು. ಯಾಕಂತ ಹೇಳಿದ್ರೆ ನಾವು ಅಕ್ಕಿ ಹಿಟ್ಟು ಬೇಯಿಸಿದ ಮೇಲೆ ಇದನ್ನೆಲ್ಲ ಮಾಡಿದ್ರೆ ಅದು ತಣ್ಣಗಾಗ್ತದೆ. ತಣ್ಣಗಾದ್ರೆ ಗಟ್ಟಿ ಆಗ್ತದೆ. ಯಾಕಂದ್ರೆ ಬಿಸಿ ಇದ್ದಲ್ಲಿ ಇದ್ರ ಮೇಲೆಲ್ಲ ಹಾಕಿ ಇಡ್ಬೇಕದನ್ನ. ಒಂದು ಸಾಫ್ಟ್ ಆಗಿರೋ ಬಟ್ಟೆ ತಗೊಂಡು ಚಂದ ಮಾಡಿ ನಿಧಾನ ಒರೆಸ್ಬೇಕು. ಎಲೆ ಹರಿದೋಗ್ಬಾರ್ದು, ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೀವಿ ನಾವು, ಫ್ರೀಯಾಗಿ ಸಿಕ್ಕಿದಲ್ಲ. ನನಗೆ ಇವಾಗ ಇಷ್ಟು ಎಲೆ ಸಿಕ್ಕಿದೆ. ಇದರಲ್ಲಿ ಎಷ್ಟು ಎಲೆ ಆಗ್ತದೆ ನನಗೆ ಗೊತ್ತಿಲ್ಲ. ಒಟ್ಟು ನಾನು 1 kg ರೈಸ್ ಫ್ಲೋರ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಎಷ್ಟು ಆಗ್ತದೆ ಅಷ್ಟು. ಕಮ್ಮಿ ಆದರೆ ಕಮ್ಮಿ, ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೇ ಬಿ ಇದು ಎಲೆ ದೊಡ್ಡ ಇರೋದ್ರಿಂದ ನೋಡುವ. ಸೊ ಇಷ್ಟು ಎಲೆ ನಾನು ಕ್ಲೀನ್ ಮಾಡಿ ಆಯಿತು. ಇವಾಗ ನಾವೇನು ಮಾಡುವ, ಇದಕ್ಕೆ ನಾವು ಹೂರಣ ರೆಡಿ ಮಾಡುವ. ಸೊ ಹೂರಣ ಎಲ್ಲ ತೆಂಗಿನಕಾಯಿ, ಎಳ್ಳು ಮತ್ತು ಬೆಲ್ಲ ಅಷ್ಟೇ ಹಾಕೋದು. ಅದನ್ನ ನಾವು ರೆಡಿ ಮಾಡಿ ಆಮೇಲೆ ಅಕ್ಕಿದು ಏನು ಅದೇ ಈ ಥರ ಅಂಟಿಸ್ಲಿಕ್ಕೆ ರೆಡಿ ಮಾಡುವ. ನಾನು ನನ್ನ ಫ್ರೆಂಡ್ ಇದ್ದಾಗ ಇದನ್ನ ಮಾಡ್ತಿದ್ವಿ, ಆಯ್ತಾ. ಸೊ ಅವಾಗ ಅವಳು ನನಗೆ ಕೊಡ್ತಿದ್ದು ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಇದು ಕಾಯಿ ತುರಿ, ಇದು ಮಾತ್ರ. ಬೇರೆ ಎಂತ ಸಹ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ನಾನು ಹಾಳು ಮಾಡ್ತೇನೆ ಅಂತ. ಎಲ್ಲ ಫೆಸ್ಟಿವಲ್ಗೆ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಕ್ಕೆ ನಾವೇ ಮಾಡೋದು. ಹೇಗಿದ್ರು ಬ್ಯಾಂಗ್ಳೂರಲ್ಲಿ ಎಲ್ಲ ಸಹ ಸಿಗ್ತದೆ. ಸೊ ಹಾಗೆ ಮಾಡುವ ಅಂತ. ಆಗ ನಾವು ಫೆಸ್ಟಿವಲ್ ಮಿಸ್ ಮಾಡೋದಿಲ್ಲ. ಆ್ಯಂಡ್ ಲೈಟ್ಲಿ ಐ ರಿಯಲೈಸ್ಡ್ ಐ ಆಮ್ ಎ ಗುಡ್ ಶೆಫ್. ನನಗೆ ಕುಕಿಂಗಲ್ಲಿ ಪ್ಯಾಷನ್ ಇದೆ, ಬಟ್ ಸ್ವಲ್ಪ ಲೇಸಿ ಅನಿಸುತ್ತೆ. ಯಾರು ಮಾಡ್ತಾರೆ ಬೆಳೋ ಮುಂಚೆ, ಇನ್ನು ಫ್ಯೂಚರಲ್ಲಿ ಇದ್ದಿದ್ದು ಅಡುಗೆ ಮಾಡೋದು ಅಂತ ಸ್ವಲ್ಪ ಲೇಸಿ ಅಷ್ಟೇ. ಬಿಟ್ಟರೆ ಮೇಬಿ ನನಗೇನಾದರೂ ಮಾಡ್ಬೇಕಂತ ಅನಿಸಿದ್ರೆ ನಾನು ಮಾಡ್ತೇನೆ, ಇಲ್ಲ ಅಂದರೆ ನಮ್ದೆಲ್ಲ ಹಬ್ಬಕ್ಕೆ ಒಂದೊಂದು ಸ್ಪೆಷಲ್ ಅಡುಗೆ ಇರ್ತದೆ, ಆಯ್ತಾ. ಕೊಟ್ಟಿಗೆ ಅಂತೆ, ಇದು ಅರಿಶಿನ ಎಲೆ ಗಟ್ಟಿ, ಆ ಗಟ್ಟಿ ಈ ಗಟ್ಟಿ ಅಂತ. ಸೊ ಕೆಲವೊಂದು ಫುಡ್ಗಳಿದೆ ಅಲ್ವಾ, ಅದು ಏನು ಹೇಳೋದು, ಆ ಫುಡ್ಡಲ್ಲಿ ನಮ್ಮ ಕಲ್ಚರ್, ನಮ್ಮ ಸೆಂಟಿಮೆಂಟ್ ಎಲ್ಲ ಇರ್ತದೆ. ಸೊ ವಿ ಶುಡ್ ನಾಟ್ ಫರ್ಗೆಟ್ ದಟ್. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಪಾಸ್ ಮಾಡಬೇಕು. ಲೈಕ್ ಇವಾಗ ಹೇಗೆ ನಾನು ನೆನಪು ಮಾಡ್ತಿದ್ದೀನಿ, ನಾಗರ ಪಂಚಮಿಗೆ ಇದನ್ನ ಮಾಡ್ತಾರೆ, ಭೀಮನ ಅಮಾವಾಸ್ಯೆಗೆ ಇದನ್ನ ಮಾಡ್ತಾರೆ ಅಂತ. ಸೊ ಫ್ಯೂಚರ್ ಅದೇ ಥರ ನಮ್ಮ ಮಕ್ಕಳು ಸಹ ಇದು ಮಾಡ್ತಾರೆ, ಈ ಹಬ್ಬಕ್ಕೆ ಸ್ಪೆಷಲ್ ಅಂತ ಅವರು ಸಹ ನೆನಪಿಟ್ಕೋಬೇಕಲ್ಲ. ಸೊ ದಟ್ ಇಸ್ ದ ರೀಸನ್ ಎವ್ರಿಬಡಿ ಶುಡ್ ಲರ್ನ್ ಕುಕಿಂಗ್. ಒಂದು ಫೆಸ್ಟಿವ್ ಸ್ಪೆಷಲ್ ಫುಡ್ಗಳು ಅದನ್ನೆಲ್ಲ. ಇಷ್ಟು ಕಾಯಿ ತುರಿ ತುರಿದಿದ್ದೇನೆ, ಇಷ್ಟು ಸಾಕು ಅನಿಸ್ತದೆ. ಸಾಕು, ಸ್ವಲ್ಪ ಸ್ವಲ್ಪ ಹಾಕೋದಲ್ಲ. ಇದು ನಮ್ಮ ಮನೆಯಿಂದ ತಂದಿರುವ ಏಲಕ್ಕಿ, ನಮ್ಮ ಮನೇಲಿ ಆಗಿರೋ ಏಲಕ್ಕಿ, ಮತ್ತು ಮೆಣಸು ಸಹ ನಮ್ಮ ಮನೆಯದು. ಸೊ ನಾವೊಂದು 2 ಏಲಕ್ಕಿ ಮತ್ತು ಒಂದಿಷ್ಟು ಕಾಳು ಮೆಣಸು ಹಾಕೋಣ. ನನಗೆ ಸ್ವಲ್ಪ ಸ್ಪೈಸಿಯಾಗಿ, ಸ್ವೀಟ್ ಆ್ಯಂಡ್ ಸ್ಪೈಸಿ ಹಾಗೆ ಟೇಸ್ಟ್ ಜಾಸ್ತಿ ಆಗ್ತದೆ ಅನ್ಸುತ್ತೆ. ಜಾಸ್ತಿ ಆಗೋಣ.
ನನಗೆ ಅದು ಏಲಕ್ಕಿ ಜಜ್ಲಿಕ್ಕೆ ಎಂತ ಸಿಲ್ಲ ಆಯ್ತು, ಅದಕ್ಕೆ ನಾನು ನಂದೇ ಆದ ಒಂದು ಟ್ರಿಕ್ಸ್ ಯೂಸ್ ಮಾಡೋದು. ಇದರೊಳಗೆ ಇಟ್ಟು ಏಲಕ್ಕಿ ಮತ್ತು ಕಾಳು ಮೆಣಸು ಹೀಗೆ ಮಡಚೋದು. ಹೀಗೆ ಮಡಿಚಿ ಏಲಕ್ಕಿ ಆ್ಯಂಡ್ ಪೆಪ್ಪರ್ ಸ್ವಲ್ಪ ಸಾಲ್ಟ್ ಆ್ಯಂಡ್ ಬೆಲ್ಲ. ಸ್ವೀಟ್ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಿದ್ರೆ ಕಮ್ಮಿ. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡೋದು. ನನಗೆ ಸ್ವೀಟ್ ಕರೆಕ್ಟ್ ಆಗಿದೆ. ಸಾಲ್ಟು, ಏಲಕ್ಕಿ ಫ್ಲೇವರ್, ಪೆಪ್ಪರ್ ಫ್ಲೇವರ್ ಎಲ್ಲ ಸಕ್ಕತ್ತಾಗಿದೆ. ಸೂಪರ್ ಸೂಪರ್ ಸೂಪರ್. ಸೊ ನೆಕ್ಸ್ಟ್ ನಾವು ಕಡುಬು ಮಾಡಲಿಕ್ಕೆ ಅಕ್ಕಿ ಬೇಯಿಸುವ. ನೀರು ಫುಲ್ಲು ಕುದಿಬೇಕು. ಕುದಿದಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಬೇಕು. ಫುಲ್ಲು ಕುದಿತಾ ಇದೆ ನೀರು. ಅಕ್ಕಿ ಹಿಟ್ಟು ಹಾಕುವ, ಆಮೇಲೆ ಇಡುವ. ಹಾಕಬಾರ್ದು. ಆ್ಯಕ್ಚುಲಿ ಅಕ್ಕಿ ಕಡ್ದು ಮಾಡಿದರೆ ಈ ಥರ ಬಿಸಿ ಇರುವುದಿಲ್ಲ. ಅಕ್ಕಿನ ಗಟ್ಟಿ ಕಡ್ದು ಹೀಗೆ ಹಾಕೋದಷ್ಟೇ. ಇದು ನಾನು ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಅದು ಅಂಟು ಥರ ಬರಲಿಕ್ಕೋಸ್ಕರ ನಾನು ಅದನ್ನ ಈ ಥರ ನೀರು ಹಾಕಿ ಅಂಟು ಥರ ಮಾಡಿದ್ದು. ಕಡಿದ್ರೆ ಹಾಗೇನಿಲ್ಲ, ಗಟ್ಟಿ ಕಡ್ದು ಹೀಗೆ ಹಾಕೋದು, ತೆಳು ಹಾಕೋದು. ಎಲ್ಲ ಈ ಥರ ಪರಿಮಳ ಬರೋದಿಲ್ಲ ಆಯಿತಾ, ಬಟ್ ಅದು ಬೇಯಬೇಕಾದ್ರೆ ಒಂದು ಪರಿಮಳ ಬರ್ತದೆ. ಎಷ್ಟು ಪರಿಮಳ ಬರ್ತದೆ ಗೊತ್ತಾ? ಹೀಗೆ ಮಡಚುವಾಗ ಅದು ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆಗ್ತದಲ್ಲ, ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಇರ್ತಲ್ಲ, ಅಲ್ಲಿಗೆ ಈ ಥರ ಸ್ಪ್ರೆಡ್ ಮಾಡಿಬಿಡಬೇಕು. ಈ ಥರ ಜಾಸ್ತಿ ದಪ್ಪ ಹಿಟ್ಟು ಹಾಕಬಾರ್ದು, ಅಷ್ಟು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ. ಹೀಗೆ ಆಯ್ತಲ್ಲ ನಮ್ಮದು ಮಡಚು. ಹೀಗೆ ಮಡಚಿ ಹೀಗೆ ಹಿಡಿದು ಬೇಯ್ತದೆ. ಘಮ ಘಮ ಪರಿಮಳ ಬರ್ತಾ ಇದೆ. ಈ ಥರ ಒಂದರ ಮೇಲೆ ಒಂದು ಅಡ್ಡ ಉದ್ದ ಹಾಕಿಟ್ಟಿದ್ದೀನಿ. ಅದು ಇವಾಗ ಚೆನ್ನಾಗಿ ಸ್ಟೀಮ್ ಆಗಬೇಕು. ಸೊ ಅದಕ್ಕೆ ನಾನು ಮುಚ್ತೀನಿ. ಸೊ ಇದು ತುಂಬ ಹೊತ್ತು ಬೇಕು ಬೇರೆಗೆ. ಅದು ನಾಳೆ ಬೆಳಿಗ್ಗೆ. ಇದು ನಮ್ಮ ಮಂಜಲ್ದಿರತ ಗಟ್ಟಿ ಅರಿಶಿನ ಎಲೆ ಕಡುಬು. ಸೊ ನಾವು ಇದನ್ನ ನಾಳೆ ಬೆಳಿಗ್ಗೆ ನೋಡುವ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.